ಲಾಂಚ್. ಕೇವಲ ಉತ್ತೀರ್ಣ ಅಂತಂದ ಕೂಡಲೇ ಸಂದೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರು ಕೇವಲ ಆದರೂ ಸಾಕಾಗತ್ತೆ ಅನ್ನೋ ಸಂದೇಶ ಈ ಸಿನಿಮಾದಲ್ಲ. ಅವ್ರಿಗೂ ಸಹ ವಿಶೇಷವಾದ ಪ್ರತಿಭೆ, ಅವ್ರಿಗೂ ಬೇಕಾದಂತಹ ಸಾಮರ್ಥ್ಯಗಳಿರುತ್ತವೆ ಅನ್ನೋದನ್ನು ಈ ಚಿತ್ರದ ಮುಖಾಂತರ, ಈ ಚಿತ್ರದ ಕಥಾ ಅಂಗದ ಮುಖಾಂತರ, ಅಡಕದ ಮುಖಾಂತರ ಹೇಳೋಕೆ ಅಂತ ಹೊರಟುವಂಥದ್ದು ರಘು ಅವರು. ಸಾಮಾನ್ಯವಾಗಿ ಪರಿಶ್ರಮ ಅಂದಾಗ ಯಾವ ಪರಿಯ ಶ್ರಮ ಅನ್ನೋದು ನಮಗೆ ಮೊದಲ ಆಗಬೇಕು. ಮಾತಾಡೋದೇ ಸಾಧನೆ ಅಲ್ಲ, ಸಾಧನೆ ಮಾತಾಡಬೇಕು ಅಂತ ದೊಡ್ಡವರು ಹೇಳಿದ ಹಾಗೆ ಈ ಪರಿಯ ಶ್ರಮವೇನಿದೆ ಇದಕ್ಕೆ ತಕ್ಕದಾದಂಥ ಪ್ರತಿಫಲ ಸಿಗಲಿ ಅನ್ನೋ ಹಾರೈಕೆಯೊಟ್ಟಿಗೆ ನಾನು ಮಾತನಾಡಿಸ್ತೇನೆ. ನಮಸ್ಕಾರ. ನಾನು ನಿನ್ನೆ ಅಷ್ಟೇ ಕೆಲವು ಜನರ ಸಂದರ್ಶನವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳಿದ್ರು, ಸರ್ ನಾನು ಜಸ್ಟ್ ಪಾಸ್ ಆಗಿದ್ದೀನಿ. ಆದರೆ ಅವರ ಮಾರ್ಕ್ಸ್ ಕಾರ್ಡ್ ನೋಡಿ ನನಗೆ ಅವರು ಜಸ್ಟ್ ಪಾಸ್ ಆಗಿದ್ದಿರ್ಬೋದು, ಆದರೆ ಅವ್ರು ಬರೆದಿರುವಂಥ ಲೇಖನವನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು ಅಂತ ಅವ್ರು ಮಾಡಿದಂಥ ಅಚೀವ್ಮೆಂಟ್. ನೀವು ನೋಡಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟಾಪ್ 10 ಶ್ರೀಮಂತರನ್ನ ನೋಡಿ ಅಂತ. ದೇ ಆರ್ ಆಲ್ ಜಸ್ಟ್ ಪಾಸ್. ನಿಮಗೆ ಮುಖೇಶ್ ಅಂಬಾನಿಯವರ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾ ನಿಮಗೆ? ಜಸ್ಟ್ ಪಾಸ್. ಇವತ್ತವರು ನಮ್ಮ ದೇಶ ಒಂದೇ ಅಲ್ಲ, ಇಡೀ ವಿಶ್ವವೇ ಬೆರಗಾಗುವಂತಹ ನಂಬರ್ 1 ಶ್ರೀಮಂತ ಅಂತ. ನಮ್ಮ ಪ್ರಧಾನಮಂತ್ರಿಯವರು ಏನು ರ್ಯಾಂಕ್ ಹೋಲ್ಡರ್ ಏನಲ್ಲ ಅಂತ, ಬಹುಶಃ ಜಸ್ಟ್ ಪಾಸ್ಗಿಂತ ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರ್ಬೋದು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಈಸ್ ನಾಟ್ ಎ ರ್ಯಾಂಕ್ ಹೋಲ್ಡರ್. ನೀವು ನೋಡಿ ಅಂತ, ನಮ್ಮನ್ನ ಯಾರ್ಯಾರು ಇಲ್ಲಿ ತನಕ ಆಳಿದಾರಲ್ಲ ಅವ್ರು ಯಾರು ಕೂಡ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ. ಅವರು ದೇ ಆರ್ ಆಲ್ ಜಸ್ಟ್ ಪಾಸ್. ಆದ್ದರಿಂದ ಜೀವನದಲ್ಲಿ ನಾವೆಲ್ಲವನ್ನೂ ಕೂಡ ಕಳ್ಕೊಂಡಾಗ, ನಮ್ಮ ಪರೀಕ್ಷೆಯಲ್ಲಿ ಅಂಕವನ್ನು ಕೂಡ ಕಡಿಮೆ ಬಂದು ಸ್ಥಾನವನ್ನು ಕಳ್ಕೊಂಡಾಗ ನಮಗೆ ದೊಡ್ಡ ಭರವಸೆಯನ್ನು ಕೊಡುವಂಥದ್ದು ಜಸ್ಟ್ ಪಾಸ್. ಬಹುಶಃ ಈ ಚಿತ್ರ ಆ ಒಂದು ಮೆಸೇಜ್ ಅನ್ನು ಹೊಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವ್ಯಾರು ಕೂಡ ಜಸ್ಟ್ ಪಾಸ್ ಆಗಿದ್ದಕ್ಕೆ ಬೇಸರ ಪಟ್ಟುಕೊಳ್ಳುವಂತಹ, ವಿಷಾದ ಪಟ್ಟುಕೊಳ್ಳುವಂತಹ ಅಗತ್ಯ ಇಲ್ಲ. ಹೀಗಾಗಿ ನನಗೆ ರಘು ಅವರು ಈ ಕಥೆಯನ್ನು ಹೇಳಿದ ನಂತರ ನಾನು ಅನಿಸಿದೆ, ಈ ಚಿತ್ರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗತ್ತೆ ಅನ್ನೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಚಿತ್ರದಲ್ಲಿ ಹಳೆಯ ಪ್ರತಿಭೆಗಳ ಜೊತೆಗೆ ಹೊಸ ಪ್ರತಿಭೆಗಳನ್ನು ಕೂಡ ಸೇರಿಸಿಕೊಂಡಿರುವಂಥದ್ದು ನನಗೆ ತುಂಬಾ ಖುಷಿ ಆಯಿತು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳನ್ನು ಹಾಕೊಂಡು ಸಿನಿಮಾ ಮಾಡುವಂಥದ್ದು ಬಹಳ ದೊಡ್ಡ ಸಂಗತಿ ಏನಲ್ಲ ಅಂತ. ಆದರೆ ಯುವಕರನ್ನ, ಹೊಸಬರನ್ನ ಸೇರಿಸ್ಕೊಂಡು ಹಳೆಯವರ ಜೊತೆಗೆ ಅವರನ್ನು ಕೂಡ ಮಿಂಗಲ್ ಆಗಿ ಒಂದು ಸಿನಿಮಾವನ್ನು ಮಾಡೋದಕ್ಕೆ ಧೈರ್ಯನೂ ಕೂಡ ಬೇಕು. ಬಹುಶಃ ಅದನ್ನ ಶಶಿಧರ್ ಅವರು ಆ ಧೈರ್ಯವನ್ನ, ಆ ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ. ನಿಮ್ಮ ಜೊತೆಗೆ ನಾನು ಇದ್ದೇನೆ. ನಿಮಗೆ ಬೇಕಾದಂತ ಎಲ್ಲಾ ರೀತಿಯಾದಂತ ಸಹಕಾರವನ್ನು ಕೂಡ ನಮ್ಮ ಮಾಧ್ಯಮ ರಂಗ ನಿಮಗೆ ಕೊಡುತ್ತೆ. ಯಾಕೆಂತಂದ್ರೆ ಒಂದು ಕನ್ನಡ ಚಿತ್ರ ಯಶಸ್ಸು ಕಂಡ್ರೆ ಅದರ ಬೆನ್ನಲ್ಲಿ 25 ಚಿತ್ರಗಳು ಬರುತ್ತೆ. ಆ ಮೂಲಕವಾಗಿ ಉದ್ಯಮಕ್ಕೆ ಮತ್ತು ಕಲಾವಿದರಿಗೆ ಬಹಳ ದೊಡ್ಡ ಪ್ರೋತ್ಸಾಹ ಸಿಗದಾಗತ್ತೆ. ಆ ಕೆಲಸವನ್ನ ನಾನು ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಮಾಧ್ಯಮದ ವೃತ್ತಿ ಬಾಂಧವರಿಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಚಿತ್ರವನ್ನ ಪ್ರೋತ್ಸಾಹಿಸಿ, ಹರಸಿ, ನಿಮ್ಮೆಲ್ಲರ ಹಾರೈಕೆ ಇರಲಿ. ಈ ಚಿತ್ರ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಲಿ. ಆಲ್ ದ ಬೆಸ್ಟ್. ಈ ಕಲಾ ಶಾರದಾದೇವಿಗೆ ನಿಜವಾಗ್ಲೂ ಎಷ್ಟು ಕೋಟಿ ಧನ್ಯವಾದ ಹೇಳಿದ್ರು ಸಾಲದು. ಯಾಕಂದ್ರೆ ಇದು ನನ್ನ 4ನೇ ಸಿನಿಮಾ. ಅಂಡ್ ಪ್ರತಿ ಸಿನಿಮಾದಲ್ಲೂ ನಾನು ಡೈರೆಕ್ಟರ್ಗೂ ಕೇಳಿಲ್ಲ, ಪ್ರೊಡ್ಯೂಸರ್ಗೂ ಕೇಳಿಲ್ಲ, ಸರ್ ಒಂದು ಡ್ಯಾನ್ಸ್ ನಂಬರ್ ಬೇಕು ಅಂತ. ಬಟ್ ಆದ್ರೂ ಹೆಂಗೋ ಒಂದು ಹುಡುಕೊಂಡು ಒಂದು ಡ್ಯಾನ್ಸ್ ನಂಬರ್ ಸಿಕ್ತಿದೆ ನನಗೆ. ನನ್ನ ಮುಂದಿನ ಸಿನಿಮಾದಲ್ಲೂ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋ ಒಂದು ಕುತೂಹಲದಲ್ಲಿದ್ದೀನಿ ಈಗ. ಅಂಡ್ ಇಷ್ಟು ಪೂರಾ ಶೂಟಿಂಗು ಮೈಸೂರಲ್ಲೇ ಆಗಿತ್ತು. ಮೈಸೂರಲ್ಲಿ ಆಗಿದ್ದು ಹೇಗೆ ಫೀಲ್ ಇತ್ತು ನನಗೆ, ಒಬ್ಬ ಮೈಸೂರು ಹುಡುಗನಾಗಿ, ಅಂದ್ರೆ ಈ IPL ಅಲ್ಲಿ RCB ಬೆಂಗಳೂರಲ್ಲಿ ಮ್ಯಾಚ್ ಆಡಿದ್ರೆ ಹೇಗೆ ಅವ್ರಿಗೆಲ್ಲ ಫೀಲ್ ಇರುತ್ತೆ, ನಮ್ಗೆ ಹೇಗೆ ಫೀಲ್ ಇರುತ್ತೆ, ಆ ಥರ ಒಂದು ಫೀಲ್ ಇತ್ತು ನನಗೆ. ಯೂಶಲಿ ಈಗ ಈ ಸಾಂಗ್ ಹೆಸರು ನೀವು ನೋಡಿದ್ರಿ, ಟೈಮಿಗೆ ಟೈಮೇನೆ ದುಶ್ಮನು ಅಂತ. ಆಕ್ಚುಲಿ ಟೈಮಿಗೆ ಟೈಮೇನೆ ದುಶ್ಮನು ಬಂದಾಯ್ತು ನಮಗೂ ಒಳ್ಳೆ ಟೈಮು. ಜಸ್ಟ್ ಪಾಸ್ ಆದವರು ಒಂದು ಸಂಘ ಕಟ್ಟೋಣ,
ನಾವೇ ಈಗ ಲೀಡರ್ ಅಂತ ಕೂಗಿ ಹೇಳೋಣ ಅಂತ ಒಂದು ಸಾಲಿದೆ. ಇದು ನಾವೇನೆ ಇನ್ನು ಲೀಡರ್ ಅಂತ ಕೂಗಿ ಹೇಳೋಣ ಅಂತಿದೆಯಲ್ಲ, ಈ ಸಿನಿಮಾ ಮಾಡಿದವರು ನಾವು ಲೀಡರ್ ಆಗ್ತೀವಿ ಇಲ್ವೋ ಗೊತ್ತಿಲ್ಲ. ಈ ಸಿನಿಮಾ ನೋಡಿದವರು ಇದರಲ್ಲಿರುವಂತಹ ಸಂದೇಶ ತಗೊಂಡು ಅವ್ರಿಗೂ ಲೀಡರ್ ಆದ್ರೆ ಸಾಕು ನಮ್ಗೆ. ಫಸ್ಟ್ ಆಫ್ ಆಲ್ ಸರ್ KM ರಘು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಕೂಲ್ ಪ್ರೊಡ್ಯೂಸರ್ ಶಶಿ ಸರ್ ನಮ್ಗೆಲ್ರೂ ಅವ್ರ ಮನೆ ಮಕ್ಳ ತರ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಅಸೋಸಿಯೇಟ್ ಎಲ್ಲ ಮಹೇಶ್ ಅಣ್ಣ ಆಗಿರ್ಲಿ, ಅರ್ಜುನ್ ಅಣ್ಣ ಆಗಿರ್ಲಿ, ಚೇತು ಬ್ರೋ ಆಗಿರ್ಲಿ, ಥ್ರೂ ಔಟ್ ದ ಮೂವಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಜಯ್ ಸರ್, ನೀವು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ವಿ ನಾವು ಸಾಂಗ್ ಅಲ್ಲಿ. ಸೊ ಕ್ರೆಡಿಟ್ ಗೋಸ್ ಟು ಹಿಮ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಬಾಯ್ಸ್ ಸಾಂಗ್ ನೋಡಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಅಂಡ್ ನಿಖಿಲ್, ಅಭಿ ಅಂಡ್ ವಿಶ್ವಾಸ್, ಪ್ರತಿಯೊಬ್ರು ಅಷ್ಟೇ. ಗಗನ್ ಕೇಳಂಗೆ ಇಲ್ಲ ಡಾನ್ಸ್ ಅಲ್ಲಿ. ಸೊ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ಚಂದು ಅಂಡ್ ಅರ್ಪಿತಾ ಥ್ರೂ ಔಟ್ ದ ಮೂವಿ ಸಪೋರ್ಟಿವ್ ಆಗಿರೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟು ಪೇಷಂಟ್ ಆಗಿ ಅಂಡ್ ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೆ. ಥ್ಯಾಂಕ್ ಯು. ನಮ್ಮ ಚಿತ್ರದ 2ನೇ ಸಾಂಗ್ ಅನ್ನು ರಿಲೀಸ್ ಮಾಡಲು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೂ ಹಾಗೂ ವಿಶ್ವವಾಣಿ ಮುಖ್ಯಸ್ಥರಾದ ವಿಶ್ವೇಶ್ವರ ಭಟ್ ಅವರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಚಿತ್ರ ಜಸ್ಟ್ ಪಾಸ್, ಹೆಸರು ಮಾತ್ರ ಜಸ್ಟ್ ಪಾಸ್, ಆದರೆ ಚಿತ್ರದ ರಿಸಲ್ಟ್ ಫಸ್ಟ್ ಕ್ಲಾಸ್. ದಯವಿಟ್ಟು ಈ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ಗಳು ಏನ್ ಸಾಧನೆ ಮಾಡ್ತಾರೆ ಅನ್ನೋದು ನಾವು ಈ ಚಿತ್ರದಲ್ಲಿ ಇಟ್ಟಿದ್ದೀವಿ. ಈ ಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ. ಈಗ ಇನ್ನೇನು ಮಾರ್ಚ್ ಮೇ ಬಿ ಅಲ್ಲಲ್ಲ ಮಾರ್ಚ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಸ್ಟೂಡೆಂಟ್ಸ್ಗಳಿಗೆಲ್ಲ. ಅವರು ಈ ಫಿಲಮ್ ನ ನೋಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಫಿಲಮ್ ಆ ತರ ಮೋಟಿವೇಶನ್ ಇಟ್ಟಿದ್ದೀವಿ ಸ್ಟೂಡೆಂಟ್ಸ್ಗಳಿಗೆ. ದಯವಿಟ್ಟು ಎಲ್ಲರೂ ಈ ಫಿಲಮ್ ನ ಮಾಧ್ಯಮದವರು ಒಂದು ಒಳ್ಳೆ ಪ್ರಚಾರ ಕೊಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ವಿಶೇಷವಾಗಿ ನಾವು ಭಟ್ ಸರ್ ಮತ್ತು ಪ್ರದೀಪ್ ಸರ್ ಹತ್ರ ಈ ಸಾಂಗ್ನ ಲಾಂಚ್ ಮಾಡಿಸ್ಬೇಕು ಅಂತ ಏನಕ್ಕೆ ಅಂದರೆ, ಒಂದು ಸಿನಿಮಾ ಮಾಡಿದಾಗ ನಾವು ಎಷ್ಟೇ ಕ್ವಾಲಿಟಿಯಾಗಿ ಸಿನಿಮಾ ಮಾಡಿದ್ರು ಕೂಡ ಪ್ರಚಾರವನ್ನು ಅದಕ್ಕೆ ತುಂಬ ಪೂರಕವಾಗಿ ಬೇಕಾಗುತ್ತೆ. ಆವಾಗ ನಾವು ಪ್ರದೀಪ್ ಸರ್ದು ಪರಿಶ್ರಮ ಅಕಾಡೆಮಿ ಎಲ್ಲರಿಗೂ ಗೊತ್ತು, ಎಲ್ಲ ಕಡೆ ಅವ್ರದ್ದು ಅಕಾಡೆಮಿ ಇದೆ. ಅವರೂ ಕೂಡ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಎಷ್ಟೋ ಜನಗಳಿಗೆ ಅದು ಊಟನೂ ಕೂಡ ಅವರು ಪ್ರತಿನಿತ್ಯ ಹಾಕ್ತಾ ಇದ್ದಾರೆ. ಅದು ಕೆಲವರು ಗೊತ್ತಿಲ್ಲ. ನಾನು ಊಟನ ಮಾಡಿದ್ದೀನಿ ತುಂಬ ಸಲ. ಈ ಜಸ್ಟ್ ಪಾಸ್ ಆದವ್ರಿಗೆ ಒಬ್ಬ ಪ್ರಿನ್ಸಿಪಾಲು ತಮ್ಮ ಜೀವಮಾನದ ಸಂಪಾದನೆಯನ್ನು ಕೂಡಿಟ್ಟಂಥ ಹಣದಲ್ಲಿ ಜಸ್ಟ್ ಪಾಸ್ ಆದಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಾಲೇಜು ಮತ್ತು ಒಂದು ಹಾಸ್ಟೆಲ್ನ ಓಪನ್ ಮಾಡಿ ಫ್ರೀಯಾಗಿ ಎಜುಕೇಷನ್ ಕೊಡಬೇಕಾದಂಥ ಒಂದು ಕತೆ ಲೈನ್ ಮೇಲೆ ಈ ಸಬ್ಜೆಕ್ಟ್ ಹೋಗೋದ್ರಿಂದ ಅವರು ಈ ಸಾಂಗ್ ಬಿಡುಗಡೆ ಮಾಡಿ ಮಾತಾಡಿದ್ರೆ ನಮ್ಮ ಸಿನಿಮಾ ಬಗ್ಗೆ ನಮಗೆ ಒಳ್ಳೇದಾಗುತ್ತೆ, ಒಂದು ಒಳ್ಳೆ ಆಶೀರ್ವಾದ ಇರುತ್ತೆ ಅಂತ ನಾವು ಫಸ್ಟು ನಮ್ಮ CO ಸಾಹೇಬರು ಚಿದಾನಂದ್ ಸರ್ ಅಂತಿದ್ದಾರೆ, ಅವ್ರು ಹೋಗಿ ಕೇಳ್ಕೊಂಡು ನಾನು ಪ್ರದೀಪ್ ಸರ್ಗೆ ಫೋನ್ ಮಾಡಿದ್ರು. ಪ್ರದೀಪ್ ಸರ್ ಬೆಳಗಾವಿ ಅಧಿವೇಶನದಿದ್ದರು. ಅವಾಗ ಆಯಿತು ಮಾತಾಡೋಣ ಮುಗಿದ ಮೇಲೆ ಅಂತ ಹೇಳಿದರು. ಆವತ್ತಲ್ಲಿ ಒಂದು ಪುಸ್ತಕ ಇತ್ತು ಪರಿಶ್ರಮ ಅಂತ, ಅದು ನಾನು ಇಸ್ಕೊಂಡು ಹೋದೆ. ಸರ್ ಕೊಡಿ ಸರ್ ಓದ್ತೀನಿ ಇದು ಅಂತ. ಸುಮಾರು 180 ಕಥೆಗಳನ್ನ ಬರೆದಿದ್ದಾರೆ. ಅದರಲ್ಲಿ ಚಿಕ್ಕ ಚಿಕ್ಕ ಕಥೆಗಳು ವಿತ್ ಎಕ್ಸಾಂಪಲ್ ಕೊಟ್ಟು ಬರೆದಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಓದಿದ್ರೆ ಪ್ರತಿಯೊಬ್ಬನು ಕೂಡ ನಾವು ಏನಾದರೂ ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಬರುತ್ತೆ. ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಈಗ ನಾವು ಸಿನಿಮಾ ಮಾಡಿದಾಗ ಎಲ್ಲ ಕಲಾವಿದರುಗಳು ಬಂದು ಸಪೋರ್ಟ್ ಮಾಡಿದಾಗ ತುಂಬ ಹೆಮ್ಮೆ ಆಗುತ್ತೆ. ಈಗ ನಿರ್ಮಾಪಕರು ಕೋಟಿಗಟ್ಟಲೆ ದುಡ್ಡು ಹಾಕಿರ್ತಾರೆ. ಈ ಹೊಸ ಕಲಾವಿದರು ಮಾಡಿರ್ತಕ್ಕಂಥ ಕಾಲೇಜ್ ಸಬ್ಜೆಕ್ಟ್ಗಳು ಎಲ್ಲ ಚೆನ್ನಾಗಿ ಹೋಗಿದೆ. ಕರ್ನಾಟಕದಲ್ಲಿ ಯೂತ್ಫುಲ್ ಸಬ್ಜೆಕ್ಟ್ಗಳು ತುಂಬ ಚೆನ್ನಾಗಿ ನಾವು ಮಾಡಿದ್ರೆ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಲಾವಿದರುಗಳು ಸಾಕಾರ ಹೆಂಗಿರುತ್ತೆ ಅಂದರೆ, ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ. ಕಲಾವಿದರು ಸುಚೇಂದ್ರ ಪ್ರಸಾದ್ ಸರ್ ಹಿರಿಯ ಮೇರು ನಟರು. ಅವರು ನನಗೆ ಒಂದು 15 ದಿನ ನಾವು ಫಿಕ್ಸ್ ಆಗಿದ್ದು. ಇದು ಬೆಳಗಾವಿ ಅಧಿವೇಶನದಿಂದ ಇದು ನಡೀತಾ ಇತ್ತು. ನಮ್ಮ ಡೇಟ್ ಫಸ್ಟ್ ಹೇಳ್ಬಿಟ್ಟಿದೆ. ಸರ್ ಈಗ ವಿಶ್ವೇಶ್ವರ ಭಟ್ ಸರ್ ಪ್ರದೀಪ್ ಸರ್ ಚೀಫ್ ಗೆಸ್ಟ್ ಆಗಿ ಬರ್ತಾರೆ, ದಯವಿಟ್ಟು ನೀವು ಬರಲೇಬೇಕು, ನೀವು ಬಂದು 4 ಮಾತಾಡ್ಬೇಕು ಸರ್, ಸಪೋರ್ಟ್ ಮಾಡಬೇಕು ಅನ್ನೋದು ನಾನು ಖಂಡಿತ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಬಂದು ನಾನು ಸಪೋರ್ಟ್ ಇದ್ದೇ ಇರ್ತದೆ ಅಂತ ಹೇಳಿದ್ರು. ಅವರು ಬಂದಿದ್ದಾರೆ. ಸರ್ ನಿಮಗೆ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು
ಇನ್ನು ಅದ್ಭುತವಾಗಿ ಈಗ ನೀವು ನೋಡಿದಂಥ ಸಾಂಗು ಮತ್ತು ಟೀಚರ್ ಇರ್ಬೋದು, ಅದ್ಭುತವಾಗಿ ಮ್ಯೂಸಿಕ್ ಮಾಡಿರ್ತಕ್ಕಂಥ ನಮ್ಮ ಹರ್ಷವರ್ಧನ್ ರಾಜು ಎಲ್ಲಿದ್ರಿ? ಹರ್ಷವರ್ಧನ್ ರಾಜು ಇನ್ನೂ ಯೂತು, 27-28 ವರ್ಷ. ಹಂಸಲೇಖ ಸರ್ ಜೊತೆ, ಹರಿಕೃಷ್ಣ ಸರ್ ಜೊತೆ ಎಲ್ಲ ಕೀಬೋರ್ಡಿಸ್ಟು. 12 ವರ್ಷಕ್ಕೆ ಅವರು ಕೀಬೋರ್ಡಿಸ್ಟು. ಅದರಿಂದ ಕರ್ನಾಟಕದ ಒಬ್ಬ ಅದ್ಭುತ ಕೀಬೋರ್ಡಿಸ್ಟ್ ಅವರು. ಅಂಥ ಒಬ್ಬ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ಇನ್ನು DOP ಸತ್ಯ ಹೆಗಡೆ ಅವರು ಅಸಿಸ್ಟೆಂಟಾಗಿ ಎಲ್ಲ ವರ್ಕ್ ಮಾಡಿ 2-3 ಸಿನಿಮಾ ನನ್ನ ಜೊತೆ ಮಾಡಿದ್ದಾರೆ, ಬೇರೆ ಸಿನಿಮಾ ಮಾಡಿದ್ದಾರೆ. ಸುಜಯ್ ಕುಮಾರ್ ಅವರೆಲ್ಲ. ಥ್ಯಾಂಕ್ ಯು ಸೊ ಮಚ್. ನಾನು ವಿಶ್ವಾಸು, ಇಲ್ಲಿ ಗ್ರಂಥ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹೀರೋ ಫ್ರೆಂಡು. ಚೆನ್ನಾಗಿ ಮಾಡಿದೆ ಅಂದ್ಕೊಂಡಿದ್ದೀನಿ. ಸರ್ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳಿದ್ರು, ಗೊತ್ತಿಲ್ಲ. ಆದರೂ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದ್ರೆ 18 kg ಜಾಸ್ತಿ ಆಗಿದ್ದೀನಪ್ಪ. ತುಂಬ ಖುಷಿ ಆಯಿತು. ಒಳ್ಳೆ ಪ್ರೊಡಕ್ಷನ್ನು, ಪ್ರೊಡ್ಯೂಸರ್ ಅಂತೂ ಸರಿಯಾಗಿ ತಿನ್ನಿಸ್ತಾರೆ, ನಾವು ಸರಿಯಾಗಿ ತಿಂದಿದ್ದೀವಿ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಏನೋ ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಾನು ಎಲ್ಲರಿಗೂ ಕೇಳ್ಕೊತೀನಿ. ಇದನ್ನು ನೀವು ಜನಕ್ಕೆ ತಲುಪಿಸಿದ್ರೆ ಜನ ಬಂದು ನಮ್ಮನ್ನು ತಲುಪ್ತಾರೆ. ಸೊ ಥ್ಯಾಂಕ್ ಯು. ನಾನು ಈ ಸಿನಿಮಾದಲ್ಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತ ರಘು ಸರ್ ಮತ್ತೆ ಶಶಿಧರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹಾಗೂ ನಮ್ಮ ಡೈರೆಕ್ಷನ್ ಟೀಮ್ನ ಮಹೇಶ್ ಸರ್, ಅರ್ಜುನ್ ಸರ್ಜು, ಮತ್ತೆ ಚೇತನ್, ಗುರು ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಎಲ್ಲರ ಪರವಾಗೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಸರ್ ಯಾವಾಗಲೂ ನಮಗೆ ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಆಗಿರ್ಬೋದು ತುಂಬಾ ಟಿಪ್ಸ್ ಕೊಡ್ತಾ ಇದ್ರು. ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಆಕ್ಚುಲಿ ನೋಡಿ, ಬೈತಾ ಹೇಳಿದ್ರೆ ಬದುಕಕ್ಕೆ ಹೇಳ್ತಾರೆ, ಎಷ್ಟೋ ಜನ ರೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ಮ ಡೈರೆಕ್ಟರ್ ಸರ್ ಬೈತಾ ಹೇಳಿದ್ರು, ಒಳ್ಳೇದಕ್ಕೆ ಹೇಳೋದು, ಯಾರು ಒಳ್ಳೇದಕ್ಕೂ ನಾವು ಸಿನಿಮಾ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಔಟ್ಪುಟ್ ಆ್ಯಂಡ್ ನಮ್ಮ ಅನ್ನದಾತರು ನಮಗೆ ಚೆನ್ನಾಗಿ ಹೊಟ್ಟೆ ಹಿಟ್ ಹಾಕಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಾರ್ಕೆಟಿಂಗ್ ಪ್ರಮೋಷನ್ ಓಡಾಡ್ತಾ ಇರ್ಬೇಕಾದ್ರೂ ಕೂಡ ನಾವು ಕೇಳಿ ಕೊಡಿಸಿದ್ದಾರೆ. ನಮ್ಮ ಫ್ರೆಂಡ್ಸು ಕೂಡ ಮಾಡಿದ್ದಾರೆ ಚೆನ್ನಾಗಿ ಆಕ್ಟಿಂಗ್. ನನಗೆ ಒಬ್ಬೊಬ್ಬರಿಂದ ಒಂದೊಂದು ಟಿಪ್ಸ್ ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಅಂಡ್ ನಮ್ಮ DOP ಸುಜಯ್ ಸರ್ ಅವರು, ಸರ್ ಇಲ್ಲಿ ಸರ್ ಚೆನ್ನಾಗಿ ಮಾಡಿದ್ದೀರಾ ಸರ್, ತುಂಬಾ ಖುಷಿ ಆಗ್ತದೆ ಸರ್. ನನ್ನ ಚೆನ್ನಾಗಿ ತೋರಿಸಿದ್ದಾರೆ, ನಮ್ಮ ಮುಖಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಮುಖಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಅಲ್ಲಿ. ನೋಡ್ತಾ ಇದ್ರೆ ನಾವ ಅಂತ ಅನ್ಸುತ್ತೆ ಈಗ. ಸೊ ಅದಕ್ಕೆ ನಾನು ಒಂದ್ಸಲ ಹಿಂಗಡೆ ಕುತ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡು ನೋಡಿದೆ ನಾನು ಅಂತ. ಪರವಾಗಿಲ್ಲ, ನಾನೇ. ಅಂಡ್ ಎಲ್ಲೂ ಚೆನ್ನಾಗಿ ಬಂದಿದೆ. ಸಾಕು ಸರ್, 1 ನಿಮಿಷ ಆಗಿದೆ ಅಂತ ಅನ್ಕೋತೀನಿ. ಜಾಸ್ತಿ ಆದ್ರೆ ದಯವಿಟ್ಟು ಕ್ಷಮಿಸಿ. Thank you.